ಹಣ ಡಬಲ್ ಮಾಡೋದಾಗಿ ದೋಖಾ ಆಗಿದೆ. ಖಾಸಗಿ ಫೈನಾನ್ಸ್ ಕಂಪನಿಯಿಂದ ಬಂಗನಾಮ ಹಾಕಿರುವಂತಹ ಘಟನೆ ಆಗಿದೆ. ಹಣ ಡಬಲ್ ಮಾಡ್ತೀವಿ, ಇಷ್ಟು ಹಣ ಕಟ್ಟಿದ್ರೆ ನಿಮಗೆ ವಾಪಸ್ ನಾವು ಡಬಲ್ ಕೊಡ್ತೀವಿ. 1 ಲಕ್ಷ ಹಾಕಿದ್ರೆ 2, 5 ಲಕ್ಷ ಹಾಕಿದ್ರೆ 10. ಮಂಡ್ಯದಲ್ಲಿ ಸುಮಾರು 100 ಕೋಟಿ ಇಷ್ಟು ಹಣ ಕಟ್ಟಿದ್ರೆ ಡಬಲ್ ಕೊಡುವಂತ ಅಂಶ 100 ಕೋಟಿಯಷ್ಟು ವಂಚನೆ ಆಗಿದೆ. ಸದ್ಯಕ್ಕೆ ನ್ಯಾಯಕ್ಕಾಗಿ ನೊಂದವರಿಂದ ಜಿಲ್ಲಾಡಳಿತಕ್ಕೆ ಮೊರೆ ಇಟ್ಟಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಅಂತ, ನಮಗೆ ಮೋಸ ಆಗಿದೆ. ಹಣ ಕಟ್ಟಿದ್ದಂತ ಸಾವಿರಾರು ಬಡವರಿಗೆ ವಂಚನೆ. ಇದೇ ಒಂದು PJP ಅಮೌಂಟ್ ಕಟ್ಟಿದ್ದೆ, ಬಟ್ ನಾನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಕ್ಕೆ ಬಂದೆ. ಈ ಮೊನ್ನೆವರೆಗೂ ಕೂಡ ಇವರು ಯಾವುದೇ ರೀತಿ ಅಂತ ರೋಟ್ರಿ ಬೇಕಿಲ್ಲ ಅಥವಾ ಫೋಟೋ ಬೇಕಿಲ್ಲ ಅಂತ ಹೇಳಿದ್ರು. ಬಟ್ ಈಗ ಕೇಳಿದ್ರೆ ರೋಟ್ರಿ ಬೇಕು, ರೋಟ್ರಿ ಆಗಿಲ್ಲ ಅಂದರೆ ನಾವು ತಗೊಳ್ಳೋಣ ಅಂತ ಹೇಳ್ತಾರೆ. ಬಟ್ ಒಂದು ಫಾರ್ ಅಪ್ಲಿಕೇಶನ್ಗೆ 20 ರೂಪಾಯಿ ತಗೊಳ್ತಾ ಇದ್ದಾರೆ ಜೆರಾಕ್ಸ್ಗಳಲ್ಲಿ. ಇದು ಕೇವಲ 10 ರೂಪಾಯಿ 5 ರೂಪಾಯಿ ಸಿಗುತ್ತೆ ಸರ್. ಬಟ್ ಸರ್ ಮತ್ತೆ ಲಾಯರ್ ಹತ್ರ ರೋಟ್ರಿ ಮಾಡಿಸ್ಕೋರೆ ಪ್ರತಿಯೊಂದಕ್ಕೂ ಸೀಲ್ ಹಾಕಬೇಕು. ಒಂದು ಸೀಲ್ಗೂ ಕೂಡ ಒಂದೊಂದು ಸೆಟ್ಗೂ ಕೂಡ 50 ರೂಪಾಯಿ ತಗೊಳ್ತಾರೆ, ಅಲ್ಲೂ 150 ರೂಪಾಯಿ ಕಟ್ಟಬೇಕು. ಮತ್ತು ಸರ್ ನಾವು ಒಂದು ಅಪ್ಲಿಕೇಶನ್ ತಗೋಬೇಕಂದ್ರೆ ರೋಟಿ ಮಾಡಿಸ್ಬೇಕಂದ್ರೆ 120 ರೂಪಾಯಿ ಚಾಪಕಾಚು ಕೊಡಬೇಕು ಸರ್. 120 ರೂಪಾಯಿ ಚಾಪಕಾಚು ಕೊಡಬೇಕು. ಮತ್ತು ಲಾಯರ್ 150 ರೂಪಾಯಿ ಕೊಡಬೇಕು. ಟೈಪಿಂಗ್ 50 ರೂಪಾಯಿ ಕೊಡಬೇಕು. ಜೆರಾಕ್ಸ್ 20 ರೂಪಾಯಿ ಕೊಡಬೇಕು ಸರ್. ಇವು ಸರ್ ಅನ್ಯಾಯ ಇದೆ ಸರ್. ಮೊನ್ನೆ ಗಂಟು ಫೋಟೋ ಬೇಡ ಅಂದರೆ ಈಗ ಫೋಟೋ ಹೊಡಿಸ್ಬೇಕಂದ್ರೆ ಅಟ್ಲೀಸ್ಟ್ 50 ರೂಪಾಯಿ ಫೋಟೋಕ್ಕೆ ಬೇಕು. ನಮ್ಮ ಹಳ್ಳಿ ಜನಗಳು ಎಲ್ಲ ಬಂದು ನೋಡ್ತಾಯಿದ್ರು, ಕ್ಯೂ ನಿಂತ್ಕೊತಿದ್ದಾರೆ ಸಖತ್ತು ಸರ್. ನಮ್ಮದು ಸರ್ ಒಂದು 15,000 15,000 ರೂಪಾಯಿ ಆಗಿದೆ ಸರ್. ಸರ್ ನಾವು ಹಿಂದೂಸ್ತಾನ್ ಅಂತ ಈಗಾಗಲೇ ಸುಮಾರು 13 ವರ್ಷ ಆಗಿತ್ತು ಕಟ್ಟಿ. ನಾವು ಕಟ್ಟಿ ಅಂತ ತುಂಬ ತಿರುಗಿದ್ರು ಮನೆ ಹತ್ರ ಏಜೆಂಟ್ರು ಬಂದು, ಕಟ್ಟಗಂಡು ಬಿಡಲಿಲ್ಲ. ತಿಂಗಳಿಗೆ 700 ರೂಪಾಯಿ ಕಟ್ತಿದ್ದೋ. 5 ವರ್ಷ ಕಟ್ಟಿ ಅಂತ ಹೇಳಿದ್ರು ಸರ್. 33 ಸಾವಿರ ಕಟ್ಟಿದ್ದೀವಿ. 33 ಸಾವಿರಕ್ಕೆ 60 ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು. ಕಟ್ದೋ ಸರ್ ನಾವು ಏನೆಷ್ಟು ಕಷ್ಟ ಇದ್ರೂ ಕಟ್ದೋ. ಕೊನೆಗೆ ಏನು ಮಾಡಿದ್ರು ಅವರು ಒಂಟೆ ಹೋದ್ರು ಸರ್. ಪತ್ತೆನೇ ಇಲ್ಲ. ಈ ಕಂಪ್ನಿ ಎಲ್ಲ ಇದಾಗೋಗುತ್ತೆ, ಯಾಕೆ ಕಟ್ತಾ ಇದ್ದೀರಿ ಅಂದರು. ಅವ್ರು ಚೆನ್ನಾಗೇ ಇದ್ದಾರೆ ಸರ್. ಅವರು ಕೊನೆಗೆ ನಮಗೆ ಕೈ ಕೊಟ್ಬಿಟ್ಟು ಹೊಂಟೆ ಹೋದರು. ದುಡ್ಡು ಇಲ್ಲ, ಏನೂ ಇಲ್ಲ ಸರ್ ನಮಗೆ. ಈಗ ಮತ್ತೆ ಏನೋ ಫೋನ್ ಮಾಡಿ ಬಂದು ಇಲ್ಲಿ DC ಆಫೀಸ್ ಹತ್ರ ಫಾರ್ಮ್ ಎಲ್ಲ ಕೊಡಿ, ಎಲ್ಲ ಜೆರಾಕ್ಸ್ ಎಲ್ಲ ಕೊಡಿ ಅಂತ ಹೇಳಿದ್ರು. ನಾವು ಅಗ್ರಿಗೋಲ್ಡ್ ಕಟ್ಟಿದ್ದು 12 ವರ್ಷದಿಂದ ಕಟ್ಟಿದ್ದು. 12 ವರ್ಷ ಕ್ಲೋಸ್ ಆಯಿತು. ನಮ್ಗೆ ದುಡ್ಡು ಬಂದಿಲ್ಲ. ದುಡ್ಡು ಬರ್ತದೆ ಅಂತ ಹೇಳಿದ್ರು, ಅದಕ್ಕೆ ಅರ್ಜಿ ಹಾಕಕ್ಕೆ ಬಂದಿದ್ದೀವಿ. ನಾವು 15 ಸಾವಿರ ಕಟ್ಟಿದ್ದು. 30 ಸಾವಿರ ಸಬ್ಸಿಡಿ ಬರ್ತದೆ ಅಂತ ಹೇಳಿದ್ರು. 30 ಸಾವಿರ ಬರ್ತದೆ ಅಂತ. ತಿರ್ಗಾ 10 ಸಾವಿರ ತಿರ್ಗಾ 300 ತಿರ್ಗಾ ಕಟ್ಟಿಸ್ಕೊಂಡ್ರು. ನಮ್ಗೆ ಯಾವುದು ಬಂದಿಲ್ಲ. ಬಾಂಡ್ ಮಾತ್ರ ಕೊಟ್ಟರೆ, ದುಡ್ಡು ಬಂದಿಲ್ಲ. ದುಡ್ಡು ಬರಲಿ ಅಂತ ಇಲ್ಲಿ ಅರ್ಜಿ ಹಾಕೊಂತಂದ್ರೆ ಸರ್ ನಮ್ಮದು 160, 350, 240 ತಿಂಗಳ ಕಟ್ಟೋದು ಸರ್. ಮತ್ತು ಫಿಕ್ಸೆಡ್ ಒಂದು ಅದನ್ನು ಉಂಟು ಸರ್. ಫಿಕ್ಸೆಡ್ ಸರ್ ನಮ್ಮ ಯಜಮಾನ್ರದೇ 15 ಸಾವಿರ ಮಾಡಿದ್ದೀನಿ ಸರ್. ಅದಕ್ಕೆ ಬಡ್ಡಿ ಸೇರಿಸಿ ನಮಗೆ 34,200 ರೂಪಾಯಿನ ನಮಗೆ ಇಲ್ಲಿ ಬಾಂಡನ್ನು ಕೊಟ್ಟಿದ್ದಾರೆ ಸರ್. ಅದು ಒಂದೇ ಸರಿ ಫಿಕ್ಸೆಡ್ ಮಾಡಿದ್ದು ಸರ್ 15 ಸಾವಿರ. ಅದು ಮಂತ್ಲಿ ಸರ್. ಅದು ನಾನು ಹೆಚ್ಚು ಕಡಿಮೆ ಸರ್ 2.5 ವರ್ಷ ಮಾಡಿದೆ ಸರ್. 2.5 ವರ್ಷ 3 ವರ್ಷ ಮಾಡಿದೆ ಸರ್.